ವಿರಾಮದ ನಂತರ ಮತ್ತೆ ಗ್ರಹ ಆಚಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಶತ್ರುಬಾಧೆ ಯಾರಿಗಿಲ್ಲ? ಶತ್ರುಬಾಧೆ ಪ್ರತಿಯೊಬ್ಬರಿಗೂ ಕೂಡ ಶತ್ರುಬಾಧೆ ಅಂತಕ್ಕಂಥದ್ದಿದೆ. ಆದರೆ ಧೃತಿಗೆಡಬಾರದಷ್ಟೇ. ದೊಡ್ಡವರು ಗ್ರಾಮೀಣ ಭಾಷೆಯಲ್ಲಿ ಹೇಳ್ತಾರೆ, ಕಷ್ಟ ಅಂತಕ್ಕಂಥದ್ದು ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತೆಯೇ? ಹೌದಲ್ವಾ? ಯೋಚನೆ ಮಾಡಿ. ಕಷ್ಟ ಅಂತಕ್ಕಂಥದ್ದು ಮನುಷ್ಯನಿಗೆ ಬರುತ್ತೆ ನಿಜ. ಧೈರ್ಯಂ ಸಾಹಸ ಲಕ್ಷಣಂ. ಧೈರ್ಯದಿಂದ ಎಲ್ಲವನ್ನೂ ಕೂಡ ಮುನ್ನುಗ್ಗಿ ಜಯಿಸಬೇಕು. ಅದನ್ನೆಲ್ಲ ಜಯಿಸ್ತಕ್ಕಂಥವನೇ ಮನುಷ್ಯ. ಮನುಜ ಧರ್ಮದಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಕಷ್ಟ ಕಾರ್ಪಣ್ಯಗಳು ಸಹಜವಾಗಿ ಬರುತ್ತೆ, ಆದರೆ ಅದಕ್ಕೆಲ್ಲ ಧೃತಿಗೆಡಬಾರದು. ಏನು ಮಾಡಬೇಕು? ಖಂಡಿತ ತಿಳಿಸ್ಕೊಡ್ತೀನಿ. ಒಂದು ಕರೆ ಇದೆ, ಯಾರು ಅಂತ ಕೇಳೋಣ. ಎಲ್ಲಿಂದ ಕರೆ ಮಾಡಿದ್ದಾರೆ? ಹಲೋ, ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ಬನಶಂಕರ್ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಪ್ಪ? ಡಬಲ್ ರೋಡ್ ಲಾಲ್ಬಾಗಿಂದ ಸ್ವಾಮಿ. ಲಾಲ್ಬಾಗ್ ಡಬಲ್ ರೋಡ್ ಇಂದ. ಸರಿ, ಯಾರ ಬಗ್ಗೆ ವಿಚಾರ ಮಾಡಬೇಕು? ನನ್ನ ಬಗ್ಗೆನೇ ಸ್ವಾಮಿ. ಸರಿ ಹೇಳಿ. ನಿಮ್ಮ ಜನ್ಮ ದಿನಾಂಕ ಗೊತ್ತಿದೆಯಾ? ಹಾ, ಗೊತ್ತಿದೆ ಸ್ವಾಮಿ. ಹೇಳಿ. 1/6/1999 ಸ್ವಾಮಿ. ಸಮಯ? ಸಮಯ 2:45 ಸ್ವಾಮಿ. ಮಂಗಳವಾರ ಮಧ್ಯಾಹ್ನನಾ? ಹಾ, ಮಧ್ಯಾಹ್ನನೇ ಸ್ವಾಮಿ. ಹುಟ್ಟಿದ್ದೆಲ್ಲಿ? ಬೆಂಗಳೂರಲ್ಲೇನಾ? ಹಾ, ಬೆಂಗಳೂರಲ್ಲೇ ಸ್ವಾಮಿ ಹುಟ್ಟಿದ್ದು. ಏನ್ ಮಾಡ್ಕೊಂಡಿದ್ದೀರಪ್ಪ? ಇವಾಗ ಸದ್ಯಕ್ಕೆ ಓದಕ್ಕೆ ಅಂತ B.Com ಜಾಯಿನ್ ಆಗಿದ್ದೀನಿ ಸ್ವಾಮಿ. ಸದ್ಯಕ್ಕೆ? ಆದ್ರೆ ಇವಾಗ ಕೆಲಸ ಮಾಡ್ತಾ ಇದ್ದೆ ಇಷ್ಟು ದಿನ. ಇವಾಗ ಓದಕ್ಕೆ ಅಂತ B.Com ಜಾಯಿನ್ ಆಗಿದ್ದೀನಿ. ಮಂಗಳವಾರ ಜನನವಾಗಿರುವುದು ನೀವು. ನಿಮ್ಮ ನಕ್ಷತ್ರ ಮೂಲ ನಕ್ಷತ್ರ ಧನುಸು ರಾಶಿ, ಹೌದಾ? ಹೌದು ಸ್ವಾಮಿ. ಜನನ ಕಾಲದಲ್ಲಿ ನಿಮಗೆ ನಡೀತಾ ಇರ್ತಕ್ಕಂಥ ಒಂದು ದಶೆಯನ್ನು ನಾವು ನೋಡಿದಾಗ ಕೇತು ದಶ, ಆದರೆ ಈಗ ನಿಮಗೆ ನಡೀತಾ ಇರ್ತಕ್ಕಂಥದ್ದು ಶುಕ್ರ ದಶ ಅಂತ್ಯ ಭಾಗ. ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇಲ್ಲ ನಿಮಗೆ. ಹೌದು ಸ್ವಾಮಿ. ಹೌದಲ್ಲ? ಗುರುಬಲ ಅಂತಕ್ಕಂಥದ್ದಿಲ್ಲ. ಕರೆಕ್ಟ್ ಸ್ವಾಮಿ. ಹೌದಲ್ಲ? ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇದ್ರೆ ಇನ್ನು ಏನೇನೋ ಮಾಡ್ಬಿಡ್ತಾ ಇದ್ದೆ ಗುರುಗಳೇ, ನಾನು ನನಗಿರೋ ಟ್ಯಾಲೆಂಟಿಗೆ ಅಂತ ಹೇಳ್ತಾ ಇದ್ರಿ. ಅದೇನ ನಿಜನೇ ಸ್ವಾಮಿ. ಏನೇ ಮಾಡ್ಲಿಕ್ಕೆ ಹೋದ್ರು ಗುರುಬಲ ಅಂತಕ್ಕಂಥದ್ದು ಅತ್ಯವಶ್ಯಕ. ಆದರೆ ಈಗ ವಿದ್ಯಾಭ್ಯಾಸವನ್ನ ಮಾಡ್ಲಿಕ್ಕೆ ಹೊರಟಿದ್ದೀರಾ, ಸಂತೋಷದ ಒಂದು ವಿಚಾರ. ವಿದ್ಯೆಯನ್ನು ಮುಂದುವರಿಸಿ, ಬರ್ತಕ್ಕಂಥ ವಿಘ್ನಗಳನ್ನು ನಿವಾರಣೆ ಆಗಬೇಕು ನಿಮಗೆ ಅನ್ನೋದಾದರೆ ನಾನು ಹೇಳೋ ಕೆಲಸ ಮಾಡಿ. ಹೇಳಿ. ಸಾಧ್ಯವಾದರೆ ಮನೆಯಲ್ಲೇ ಒಂದು ದಿನ ಸಹಸ್ರ ಮೋದಕ ಗಕಾರ ಗಣಪತಿ ಹೋಮ. ಮತ್ತೊಮ್ಮೆ ಹೇಳ್ತೀನಿ, ಬರ್ಕೊಳ್ಳಿ. 1 ನಿಮಿಷ ಸ್ವಾಮಿ. ಸಹಸ್ರ ಮೋದಕ ಗಕಾರ ಗಣಪತಿ ಹೋಮ. ಇನ್ನೊಂದ್ಸತಿ ಹೇಳ್ತೀರಾ ಸ್ವಾಮಿ? ಸಹಸ್ರ ಮೋದಕ ಗಕಾರ ಗಣಪತಿ ಹೋಮ. ಓಕೆ ಸರ್. ಇದನ್ನ ನೀವೇ ಕೂತು ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಆಚರಣೆಯನ್ನ ಮಾಡಬೇಕು. ಅದರಲ್ಲಿ ರಕ್ಷೆ ಬರುತ್ತೆ. ಅದನ್ನ ಒಂದು ಡಬ್ಬಿಯಲ್ಲಿ ಶೇಖರಣೆ ಮಾಡಿಟ್ಕೊಂಡು ಪ್ರತಿನಿತ್ಯ ಹಣೆಯಲ್ಲಿ ಧರಿಸ್ಕೊಳ್ಳಿ. ಪ್ರಾತಃ ಕಾಲದಲ್ಲಿ ಅಭ್ಯಾಸವನ್ನ ಮಾಡ್ತಾ ಬನ್ನಿ. ಬರ್ತಕ್ಕಂಥ ವಿಘ್ನಗಳ ನಿವಾರಣೆಯಾಗತ್ತೆ. ವಿದ್ಯಾಭ್ಯಾಸ ನಿರ್ವಿಘ್ನವಾಗಿ ನಡೆಯುತ್ತೆ. ಆಗ ನಿಮ್ಮ ಜೀವನ ಅಂತಕ್ಕಂಥದ್ದು ಚೆನ್ನಾಗಾಗತ್ತೆ. ಕೆರಿಯರ್ ಅಂತಕ್ಕಂಥದ್ದು ಹಂತ ಹಂತವಾಗಿ ಅಭಿವೃದ್ಧಿಯತ್ತ ಬರುತ್ತೆ. ಈ ರೀತಿ ಮಾಡಿ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ನಿಮಗೆ ಈ ಕಾರ್ಯಕ್ರಮವನ್ನ ಮಾಡಬೇಕು ಅಂದ್ರೆ ನಮ್ಮ ಕಚೇರಿಯ ಒಂದು ಅಡ್ರೆಸ್ ಅನ್ನು ತೋರಿಸ್ತಾರೆ. ಕಚೇರಿಗೆ ಬಂದು ಭೇಟಿ ಮಾಡಿ. ನಿಯಮಬದ್ಧವಾಗಿ ನಾನೇ ಮಾಡಿಸ್ಕೊಡ್ತೀನಿ. ಆಗಬಹುದಾ? ಈ ರೀತಿ ಮಾಡಿ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಆದರೆ ಈ ಶತ್ರುಬಾಧೆ ಅಂತಕ್ಕಂಥದ್ದಕ್ಕೆ ಪರಿಹಾರ. ಸಮಯ ಆಗೋಗ್ತಾ ಇದೆ, ಸಮಯ ಬಂದ್ಬಿಡ್ತು ಅಲ್ವಾ? ಶತ್ರುಬಾಧೆ ಅಂತಕ್ಕಂಥದ್ದು ನೋಡಿ, ಒಂದು ಮಂತ್ರ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪೀ ಜನವಲ್ಲಭಾಯ ಪರಾಯ ಪರಮಪುರುಷಾಯ ಪರಮಾತ್ಮನೆ ಪರಕರ್ಮ ಮಂತ್ರ ಯಂತ್ರ ತಂತ್ರ ಔಷಧ ಅಸ್ತ್ರಾಣಿ ಸಂವರ ಮೃತ್ಯೋರ್ಮೋಚಯ ಮೋಚಯ. ಓಂ ನಮೋ ಭಗವತೆ ಮಹಾಸುದರ್ಶನ ದೀಪ್ತೆ ಜ್ವಾಲ ಪರಿವೃತಾಯ ಸರ್ವದಿಕ್ಷೋಭನಕರಾಯ ಓಂ ಫಟ್ ಪರಬ್ರಹ್ಮಣೆ ಪರಂ ಜ್ಯೋತಿಷೇ ನಮೋ ನಮಃ. ಈ ಮಂತ್ರ ಅಂತಕ್ಕಂಥದ್ದು ಏನಿದೆ, ಈ ಮಂತ್ರದ ಅರ್ಥವನ್ನು ನಾನು ಹೇಳ್ತೀನಿ. ಸುಂಕುತಕಟ್ಟೆಯಿಂದ ಜ್ಯೋತಿಯನ್ನವರು ಕರೆ ಮಾಡಿದ್ದಾರೆ, ನೋಡೋಣ ಅವರ ಸಂಕಷ್ಟ ಏನು ಅಂತ ಕೇಳೋಣ. ಅಮ್ಮ ನಮಸ್ಕಾರ ತಾಯಿ. ಸರ್ ನಮಸ್ಕಾರ ಸರ್. ಅಮ್ಮ ಹೇಳಿ, ಯಾರ ಬಗ್ಗೆ ವಿಚಾರ ಮಾಡ್ಬೇಕಮ್ಮ? ಸರ್ ನನ್ನ ಬಗ್ಗೆನೇ ವಿಚಾರ ಮಾಡ್ಬೇಕಾಯ್ತು ಸರ್. ಸರಿ ಅಮ್ಮ, ಡೇಟ್ ಆಫ್ ಬರ್ತ್ ಇದೆಯಾ ತಮ್ಮದು? ಹೌದು ಹೇಳಿ. 22/5. 22/5. 1981.
81. 81. ಹೌದು ಸರ್. ಸಮಯ ಅಮ್ಮ? ಸಮಯ 6:30 ಸರ್, ಶುಕ್ರವಾರ. ಬೆಳಗ್ಗೆನ ಸಂಜೆನಾ? ಸಂಜೆ ಸರ್. ಲಕ್ಷ್ಮಿ ಬರೋ ಟೈಮಿಗೆ ಹುಟ್ಟಿದ್ದೀರಾ? ಹೌದು ಸರ್. ಹೌದಲ್ವಾ? ಹೌದು ಸರ್. ಸರಿಮ್ಮ, ಮದುವೆ ಆಗಿದೆಯಾ? ಹಾ, ಮದುವೆ ಆಗಿದೆ ಸರ್. ಎಷ್ಟು ಜನ ಮಕ್ಕಳಮ್ಮ? ಎಷ್ಟು ಜನ ಮಕ್ಕಳು ತಾಯಿ? ಒಬ್ಬ. ಒಬ್ಬ. ಮಗನ ಹೆಸರೇನು? ಅಕ್ಷಯ್ ಯಾದವ್ ಅಂತ ಸರ್. ಏನು ಓದ್ತಾ ಇದ್ದಾನೆ ಅವನು ಅಮ್ಮ? 6th ಸ್ಟ್ಯಾಂಡರ್ಡ್. ಸಲ ನೆಟ್ವರ್ಕ್ ಇರೋ ಕಡೆ ಬಂದು ಮಾತಾಡಿ. ಹೌದು ಸರ್. ಇಲ್ಲ ಅಂದ್ರೆ ಕರೆ ಕಟ್ ಆಗ್ಬಿಡತ್ತಮ್ಮ, ಹುಷಾರು. ಹಾ, ಕೇಳ್ತಿದೆ ಸರ್. ಶುಕ್ರವಾರ ಜನನ ಆಗಿದ್ದು, ಪೂರ್ವಾಷಾಢ ನಕ್ಷತ್ರ, ಧನುಸು ರಾಶಿ. ಜನನ ಕಾಲದಲ್ಲಿ ನಿಮಗೆ ನಡೀತಾ ಇರ್ತಕ್ಕಂಥ ಒಂದು ದಶ ಶುಕ್ರ ದಶೆಯಲ್ಲಿ ನೀವು ಜನನವಾಗಿದ್ದೀರಾ. ಆದರೆ ಈಗ ನಿಮಗೆ ನಡೀತಾ ಇರ್ತಕ್ಕಂಥದ್ದು ರಾಹು ದಶ. ಗುರುಗಳೇ, ಹೇಳ್ಕೊಳಕ್ಕಾಗಲ್ಲ, ಹೇಳ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗಲ್ಲ. ಯಾಕೆ ನನಗೇ ಕಷ್ಟ ಬರುತ್ತೆ? ಯಾಕೆ ಗುರುಗಳೇ? ಮನಸ್ಸಿಗೆ ನೆಮ್ಮದಿ ಏನಿಲ್ವಲ್ಲ? ಯಾವಾಗ ನೆಮ್ಮದಿ ಅಂತಕ್ಕಂಥದ್ದು ಬರುತ್ತೆ ಗುರುಗಳೇ? ನನ್ನ ಜಾತಕದಲ್ಲಿ ಏನಾದರೂ ದೋಷ ಇದೆಯಾ, ಅಥವಾ ಯಾರಾದರೂ ಮಾಟ ಗೀಟ ಮಾಡ್ಬಿಟ್ಟಿದ್ದಾರಾ? ಇಂಥ ಒಂದು ಯೋಚನೆಗಳನ್ನ ಇಟ್ಕೊಂಡು ಕರೆ ಮಾಡಿದ್ದೀರಾ ಅಂತ ಜಾತಕ ಹೇಳ್ತಾ ಇದೆ. ಹೌದಾ ಅಥವಾ ಇಲ್ವಾ? ಹೌದು ಗುರುಗಳೇ, ಅದೇನೋ ನಿಜ. ಏನಾಗಿದೆಯಮ್ಮ? ಸ್ಕಿನ್ ಪ್ರಾಬ್ಲಮ್ ಜಾಸ್ತಿ ಆಗಿದೆ ಗುರುಗಳೇ. ಸೋರಿಯಾಸಿಸ್ ಅಂತ ಹೇಳ್ತಿದ್ದಾರೆ. ಹೋಗಿತ್ತು, ಮತ್ತೆ ಬಂದಿದೆ. ಸರಿ, ತುಂಬಾ ಬಾಧೆ ಗುರುಗಳೇ. ಅಲ್ಲಮ್ಮ, ನಿಮ್ಮ ಮನೆಯಲ್ಲಿ ದೊಡ್ಡ ಪತ್ರ ಬೆಳೆಸಿದ್ದೀರಾ? ಹೌದು ಹೌದು ಗುರುಗಳೇ. ಇದೆಯಾ ದೊಡ್ಡ ಪತ್ರೆ? ಇದೆ ಇದೆ, ಇಲ್ಲೇ ಇದೆ, ಪಕ್ಕದಲ್ಲೇ ಇದೆ. ಪಕ್ಕದಲ್ಲೇ ಇದೆ. ಹೌದು ಗುರುಗಳೇ. ನಿಮಗೆ ಅದು ಏನು ಸ್ಕಿನ್ ಬ್ಲ್ಯಾಕ್ ತರ ಹಾಕ್ತಾ ಇದೆಯಾ? ಹೌದು ಹೌದು, ಹಂಗೆ ಆಗಿದೆ. ತುಂಬಾ ನವೆ. ಕೆರಿಬಾರ್ದಮ್ಮ, ಮೇನ್. ಹೌದು, ಮೇನ್ ಕೆರಿಬಾರ್ದು. ಹಾ. ನೀವು ಮಾಡಬೇಕಾಗಿರೋ ಕೆಲಸ. ಗುರುಗಳೇ, ಮತ್ತೆ ಬಂದಿದೆ. ತುಂಬಾ ಬಾಧೆ, ಕೈ ಮೈಯೆಲ್ಲ ಸ್ವಲ್ಪ ಆಗ್ತಾ ಇದೆ. ಸರಿಮ್ಮ, ಅದಕ್ಕೆ ಏನು ಏನು ಪೂಜೆ ಮಾಡಿದ್ರಿ? ಹೋಗುತ್ತೆ ಅಂತ ಹೇಳಿದ್ರಲ್ಲ. ಮಾಡಿದ್ವಿ 4 ವರ್ಷಕ್ಕೆ ಮುಂಚೆ. ಏನ್ ಮಾಡಿದ್ರಿ? 21 ದಿವಸ ನಾಗರದು ಮನೇಲೆ ಇಟ್ಬಿಟ್ಟು, ಬೆಳ್ಳಿ ನಾಗರು, ಅದಕ್ಕೆ ಹಾಲೆಲ್ಲ ಹಾಕಿ ಪೂಜೆ ಮಾಡಿ ಅದನ್ನ ದಾನ ಮಾಡ್ಬೇಕು ಅಂತ ಹೇಳಿದ್ರು. ಕೊಟ್ಟಿದ್ವಿ. ಖಂಡಿತ ನಾನು ಹೇಳೋ ಕೆಲಸ ಮಾಡಿ. ನಾನು ಹೇಳೋ ಕೆಲಸ ಮಾಡಿ ಅಮ್ಮ. ಈಗ ಧನುರ್ಮಾಸ ಹತ್ರದಲ್ಲೇ ಬರ್ತಾ ಇದೆ. ಧನುರ್ಮಾಸದಲ್ಲಿ ಬೆಳಗ್ಗೆ 4 ಗಂಟೆಗೆ ಹರಳಿ ಮರವನ್ನ ಯಜಮಾನರ ಕರ್ಕೊಂಡೋಗಿ ಜೊತೆಯಲ್ಲಿ. ಯಜಮಾನರ ಕರ್ಕೊಂಡು ಹೋಗ್ಬಿಟ್ಟು ಹರಳಿ ಮರನ 18 ಪ್ರದಕ್ಷಿಣೆ ಮಾಡಿ. ಒದ್ದೆ ಬಟ್ಟೆಯಲ್ಲೇ ಮಾಡಬೇಕು. ಒದ್ದೆ ಬಟ್ಟೆಯಲ್ಲೇ ಮಾಡಿ ಹರಳಿ ಕಟ್ಟೆಯಲ್ಲಿ 3 ನಾಗರ ಕಲ್ಲನ್ನು ಇಟ್ಟಿರ್ತಾರೆ. ಆ 3 ನಾಗರ ಕಲ್ಲಿಗೂ ಅರಿಶಿಣ ಲೇಪನವನ್ನ ಮಾಡಬೇಕು. ಕುಂಕುಮ ಹಿಟ್ಟು, ಹೂ ಹಾಕಿ ಭಕ್ತಿಯಿಂದ 1-2 ಬಾಳೆಹಣ್ಣು ನೈವೇದ್ಯ ಮಾಡಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ, ಈ ಚರ್ಮ ವ್ಯಾಧಿಯನ್ನ ನಿವಾರಣೆಯನ್ನ ಮಾಡು ಹೇ ನಾಗದೇವತೆ ಅಂತ ಹೇಳಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಬನ್ನಿ. ಇದೇ ರೀತಿ 8 ದಿನಗಳು ಎಡಬಿಡದೆ ಆಚರಣೆ ಮಾಡಿ. 9ನೇ ದಿನದಿಂದ ಅದು ಏನು ಇವತ್ತು ಕಪ್ಪು ಕಪ್ಪಾಗಿ ಚರ್ಮ ಹಾಕ್ತಾ ಇದೆಯೋ ನಿಮಗೆ, ಹಾಗೇ ಸುಲ್ಕೊಂಡು ಹೊರಟೋಗತ್ತೆ. ಈ ರೀತಿ ಮಾಡಿ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿ ತಾಯಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹೀಗೆ ಈ ಶತ್ರು ಬಾಧೆ ಅಂತಕ್ಕಂಥದ್ದಕ್ಕೆ ಏನು ಮಾಡಬೇಕು? ಇರೋದು ರಾಮಬಾಣ ಹೊಂದೆ. ಈಗ ಶತ್ರು ಬಾಧೆ, ಈ ಶತ್ರುಬಾಧೆ ನಿವಾರಣೆ ಆಗಬೇಕು ಅಂತ ಅಂದ್ರೆ ನಾನು ಹೇಳ್ತೇನೆ, ನಾರಸಿಂಹ ಸುದರ್ಶನ. ಒಂದು ಕಡೆ ನಾರಸಿಂಹ, ಇನ್ನೊಂದು ಕಡೆ ಸುದರ್ಶನ. ನೀವು ನೋಡಬಹುದು, ಯಾವುದೇ ಒಂದು ವಿಷ್ಣು ದೇವಾಲಯಗಳಲ್ಲಿ ಸುದರ್ಶನ ಚಕ್ರ ಸ್ಥಾಪನೆಯನ್ನ ಮಾಡಿರ್ತಾರೆ. ಚಕ್ರತ್ ಆಳ್ವಾರ್ ಅಂತ ಕರೀತಾರೆ. ಇಂಥ ಒಂದು ಸುದರ್ಶನ ಚಕ್ರವನ್ನ ನಿಮ್ಮ ಮನೆಯಲ್ಲಿ ಸ್ಥಾಪನೆಯನ್ನ ಮಾಡ್ಕೋಬೇಕು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾರು ನಿಮ್ಮ ಮನೆಯಲ್ಲಿ ಸುದರ್ಶನ ಚಕ್ರವನ್ನ ಸ್ಥಾಪನೆ ಮಾಡ್ತೀರೋ ಅವರಿಗೆ ಶತ್ರು ಬಾಧೆ ಅಂತಕ್ಕಂಥದ್ದು ನಿರಂತರವಾಗಿ ಬರಲ್ಲ. ಯಾವ ರೀತಿ ಮಾಡಬೇಕು ಹೇಳ್ತೀನಿ. ಮೈಸೂರಿಂದ ಮಹೇಶ್ ಅವರು ಕರೆ ಮಾಡಿದ್ದಾರೆ. ಅವರ ಸಮಸ್ಯೆ ಏನು ಅಂತ ಕೇಳೋಣ. ಮಹೇಶ್ ಅವರೇ ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ಕಾರ. ಯಾರ ಬಗ್ಗೆ ವಿಚಾರ ಮಾಡಬೇಕು ಮಹೇಶ್ ಅವರೇ? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಹೇಳಿ, ನಿಮ್ಮ ಜನ್ಮ ದಿನಾಂಕ ಇದೆಯಾ? 15/8/1971 ಬೆಳಗಿನ ಜಾವ 5 ಗಂಟೆ. ಬೆಳಗಿನ ಜಾವ 5 ಗಂಟೆ. ಎಲ್ಲಿ ಜನನವಾಗಿದ್ದು? ಮೈಸೂರಲ್ಲಿ. ಮೈಸೂರಲ್ಲಿ. ತಾವೇನು ಮಾಡ್ಕೊಂಡಿದ್ದೀರಿ? ನಾವು ರಿಯಲ್ ಎಸ್ಟೇಟ್ ಸ್ವಲ್ಪ ಫೈನಾನ್ಸ್ ಬಿಸಿನೆಸ್ ಮಾಡ್ತಾ ಇದೀವಿ. ಭಾನುವಾರ ಜನನವಾಗಿದ್ದು, ಹೌದಾ? ಹೌದು. ರೋಹಿಣಿ ನಕ್ಷತ್ರ, ವೃಷಭ ರಾಶಿ, ಹೌದಾ?
ಹೌದು ಗುರುಗಳೇ. ಜನನ ಕಾಲದಲ್ಲಿ ನಿಮಗೆ ನಡೀತಾ ಇರ್ತಕ್ಕಂಥ ಒಂದು ದಶ, ಚಂದ್ರ ದಶೆಯಲ್ಲಿ ನೀವು ಜನನವಾಗಿದ್ದೀರಾ. ಈಗ ನಿಮಗೆ ನಡೀತಾ ಇರ್ತಕ್ಕಂಥದ್ದು ಶನಿ ದಶ. ಏನು ಗುರುಗಳೇ, ಕೈಗೆ ಬಂದಿದ್ದು ಬಾಯಿಗೆ ಬರಲ್ಲ, ಬಹಳಷ್ಟು ದಿನದಿಂದ ಕಾಯ್ಕೊಂಡಿರ್ತೀನಿ, ಆದರೆ ಬರೋದೇ ಇಲ್ಲ, ಇನ್ನೇನು ಬಂತು 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 ಅಂತ ಹಾಗೆ ಹೊರಟೋಗ್ಬಿಡುತ್ತೆ. ಖಂಡಿತ. ಇಂಥ ಪ್ರಶ್ನೆಗಳನ್ನು ಇಟ್ಕೊಂಡು ಕರೆ ಮಾಡಿದ್ದೀರಾ. ಹೌದೌದು. ಯಾವತ್ತು ನಾನು ಅಭಿವೃದ್ಧಿ ಆಗೋದು, ಬಹಳಷ್ಟು ಕಷ್ಟಪಡ್ತೀವಿ ಗುರುಗಳೇ. ಅದೇನೋ ಹೇಳ್ತಾರಲ್ಲ ಗಾದೆ, ಹದ್ದು ಹೊಡೆದು ಅಲ್ಲ ಹಾವು ಹೊಡೆದು ಹದ್ದಿಗೆ ಹಾಕಿದ್ರು ಅನ್ನೋ ರೀತಿ ನಾವು ಕಷ್ಟಪಡ್ತೀವಿ, ಯಾರೋ ಸುಖ ಪಡ್ತಾರೆ. ಏನು ಇದ್ರ ಪ್ರಶ್ನೆ? ಸತ್ಯ ಸತ್ಯ. ಹೌದಲ್ವಾ? ಹೌದು. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ರೋಹಿಣಿ ನಕ್ಷತ್ರ, ವೃಷಭ ರಾಶಿಯಲ್ಲಿ ಜನನವಾಗಿದ್ದೀರಾ. ಸ್ವಲ್ಪ ಬುದ್ಧಿಶಕ್ತಿ ಅಂತಕ್ಕಂಥದ್ದು ನಿಮಗೆ ನವಗ್ರಹಗಳಿಂದ ಇನ್ನೂ ಅಧಿಕವಾಗಿ ಬೇಕು. ಅಂದ್ರೆ ಈಗ ದಡ್ಡರು ಅಂತ ನಾನು ಹೇಳ್ತಾ ಇಲ್ಲ, ಬುದ್ಧಿಶಕ್ತಿ ಅಂತಕ್ಕಂಥದ್ದು ಇದೆ, ಚೆನ್ನಾಗೇ ಇದೆ ಇವಾಗ್ಲೂ. ಆದ್ರೆ ಇನ್ನೂ ಸ್ವಲ್ಪ ಬೇಕು, ಶಾರ್ಪ್ ಆಗಬೇಕು ನಿಮ್ಮ ಬುದ್ಧಿ. ಹೌದು ಗುರುಗಳೇ. ಹೌದು ಹೌದು. ಶಾರ್ಪ್ ಆಗಬೇಕು. ಆ ಶಾರ್ಪ್ ಆಗಬೇಕು ಅಂದ್ರೆ ಗ್ರಹ ಬಲ ಅಂತಕ್ಕಂಥದ್ದು, ಅದಕ್ಕೆ ಗ್ರಹಚಾರ ಅಂತ ಕರೆಯೋದು. ಖಂಡಿತ ಗುರುಗಳೇ. ಅದಕ್ಕೆ ನೀವು ಮೊದಲು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ. ಕಲಾಭಿವೃದ್ಧಿ ಚಕ್ರ ಅಂತಕ್ಕಂಥದ್ದು ಬರುತ್ತೆ. ಅದನ್ನ ಒಂದು ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಅದಕ್ಕೆ ಪ್ರತಿಷ್ಠಾಪನೆಯನ್ನ ಮಾಡಿ, ಜಪದ ಶಕ್ತಿಯನ್ನು ಕೊಟ್ಟು ಜಪವನ್ನ ಮಾಡಿ, ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ ಕೊಡಲಾಗುತ್ತೆ ನಮ್ಮ ಕಚೇರಿಯಲ್ಲಿ. ಬಂದು ನೀವು ಬುಕ್ ಮಾಡಿದ್ರೆ ಮಾತ್ರ. ಇಲ್ಲ, ಬರಬೇಕು ಒಂದ್ಸರಿ ಬಂದು ನಿಮ್ಮ ಗೋತ್ರ ನಕ್ಷತ್ರ ಅದೆಲ್ಲ ಕೊಟ್ಟು ಮಾತಾಡಿ ಅದನ್ನ ಕೊಡಬೇಕು, ವ್ಯಾಪಾರ ಅಭಿವೃದ್ಧಿಗೋಸ್ಕರ. ಇದನ್ನ ವ್ಯವಸ್ಥಿತವಾಗಿ ಮಾಡಿ, ರಕ್ಷಾ ಯಂತ್ರ ಮತ್ತೆ ಆ ಚಕ್ರ ಎರಡನ್ನೂ ನೀವು ಇಟ್ಟುಕೊಂಡು ನಿಯಮಬದ್ಧವಾಗಿ ಪ್ರತಿನಿತ್ಯ ಬೆಳಗ್ಗೆ ಎದ್ದು ದರ್ಶನ ಮಾಡಿ ಒಂದು ಕೈ ಮುಗಿದು ನೀವು ಹೊರಟ್ರೆ ಸಾಕು. ನೀವು ಕೈ ಹಾಕಿರ್ತಕ್ಕಂಥ ಕೆಲಸದಲ್ಲಿ ಯಾವತ್ತೂ ಕೂಡ ಫೇಲ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಮಾಡಿ, ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿಪ್ಪ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹೀಗೆ ನೋಡಿ, ಈ ವಿಚಾರಗಳನ್ನು ನಾನು ಹೇಳ್ತಾ ಇದ್ದೆ. ಚಕ್ರತಾಳ್ವಾರ್, ಸುದರ್ಶನ, ನಿಮ್ಮ ಮನೆಯಲ್ಲಿ ಚಕ್ರ ಸ್ಥಾಪನೆಯನ್ನ ಮಾಡಬೇಕು. ಈ ಚಕ್ರ ಸ್ಥಾಪನೆಯನ್ನ ಪ್ರತಿ ಹುಣ್ಣಿಮೆಯಲ್ಲಿ, ಅಮಾವಾಸ್ಯೆಯಲ್ಲಿ, ಸಂಕ್ರಮಣದಲ್ಲಿ, ಗ್ರಹಣದಲ್ಲಿ ನಮ್ಮ ಕಚೇರಿಯಲ್ಲಿ ಸಂಪೂರ್ಣವಾಗಿ ಸಿದ್ಧಿಪಡಿಸಿ ಅದಕ್ಕೆ ಜಪ ತಪಾದಿಗಳನ್ನ, ಯಜ್ಞವನ್ನ ನಡೆಸಿ ಅದನ್ನ ಸಿದ್ಧಿಗೊಳಿಸಿ ಕೊಡಲಾಗತ್ತೆ. ಪ್ರತಿಷ್ಠಾಪನೆಯನ್ನ ಮಾಡಿ. ಬೇಕಾಗಿರ್ತಕ್ಕಂಥವರು ದೂರವಾಣಿ ಸಂಖ್ಯೆ, ಅಡ್ರೆಸ್ ಅಂತಕ್ಕಂಥದ್ದು ಬರ್ತಾ ಇದೆ, ಅಲ್ಲಿಗೆ ಕರೆ ಮಾಡಿ ವಿಚಾರ ತಿಳ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ವ್ಯವಸ್ಥಿತವಾಗಿ ಸುದರ್ಶನ ಚಕ್ರ ಇಟ್ಕೊಳ್ಳಿ. ಪ್ರತಿನಿತ್ಯ ಅದಕ್ಕೆ ಪೂಜೆ ಮಾಡ್ತಾ ಬನ್ನಿ. ಪ್ರತಿ ಶನಿವಾರ ಅದಕ್ಕೆ ಒಂದು ಸ್ವಲ್ಪ ಕ್ಷೀರಾಭಿಷೇಕವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬನ್ನಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಹಿತಶತ್ರು, ಅಹಿತಶತ್ರು, ಕ್ರೂರ ಶತ್ರುವಿನ ಕಾಟ ನಿವಾರಣೆಯಾಗತ್ತೆ. ಯಾವಾಗ ಶತ್ರು ಬಾಧೆ ಅಂತಕ್ಕಂಥದ್ದು ಇರಲ್ವೋ ಆವಾಗ ಅಂಬ್ಲಿ ಕುಡಿಲಿ, ತುಂಬೆ ಸೊಪ್ಪು ತಿನ್ಲಿ, ನೆಮ್ಮದಿಯಾಗಿ ನಾವು ಇರ್ತೀವಿ. ಹೌದಲ್ವಾ? ನಿಮಗೆಲ್ಲರಿಗೂ ಕೂಡ ಆ ನಾರಸಿಂಹ ಸುದರ್ಶನನ ಅನುಗ್ರಹ ಪ್ರಾಪ್ತಿಯಾಗಲಿ, ಸುಖ ಜೀವನ ಪ್ರಾಪ್ತಿಯಾಗಲಿ ಅಂತ ಹೇಳಿ ಈ ಸಮಯಕ್ಕೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಿಮಗೆಲ್ಲರಿಗೂ ಕೂಡ ಭಗವಂತನ ಅನುಗ್ರಹ ಪ್ರಾಪ್ತಿಯಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.